4 ನಿಮಿಷ ಪೆಟ್ರೋಲ್ ಡೀಸೆಲ್ ಬಗ್ಗೆ ಮಾತಾಡ್ತೀನಿ. ಅದಾದ ನಂತರ CP ಸಾಹೇಬರು ಒಂದು 2 ನಿಮಿಷ ಮಾತಾಡ್ತೀನಿ. ಅಷ್ಟೇ, ಸಿಂಪಲ್. ಓಕೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ಬೆಳಗಾವಿ ಜಿಲ್ಲೆನಲ್ಲಿ, ಬೆಳಗಾವಿ ನಗರದಲ್ಲಿ LPGಗೆ ಸಂಬಂಧಪಟ್ಟ ವಿಚಾರಗಳ ಬಗ್ಗೆ ನಾವಿವತ್ತು ಮಾಧ್ಯಮ ಗೋಷ್ಠಿ ಮಾಡಬೇಕು, ಪತ್ರಕರ್ತರನ್ನು ನಾವು ಆಹ್ವಾನಿಸ್ಕೊಂಡಿದ್ದೀವಿ. ನಮ್ಮ ಬೆಳಗಾವಿ ಜಿಲ್ಲೆನಲ್ಲಿ ಪ್ರತಿ ದಿವಸ ಡೊಮೆಸ್ಟಿಕ್ LPG ಸಿಲಿಂಡರ್ ಕನ್ಸಂಪ್ಷನ್ ಸರಿಸುಮಾರು ಒಂದು 20,000 ಇಂದ 25,000 ಸಿಲಿಂಡರ್ಸ್ ಇರ್ತವೆ. ಸಾಧಾರಣವಾಗಿ ಇದು ಪರಿಸ್ಥಿತಿ. ಈಗಿನ ಪರಿಸ್ಥಿತಿನಲ್ಲಿನೂ ನಾವು ದಿನಕ್ಕೆ 20,000 ಸಿಲಿಂಡರ್ಸ್ ಕೊಡಲಿಕ್ಕೆ ನಮಗೆ ಕೆಪಾಸಿಟಿ ಇದೆ. ನಮ್ಮ 3 ಮೇಜರ್ ಕಂಪನೀಸ್, ನಮ್ಮ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ BPCL, HPCL, IOCL, ಇವರ ಕಡೆ ಆ LPG ಕೊರತೆ ಇಲ್ಲ. ಇದು ಯಾಕೆ ನಾವು ಹಿಂಗೆ ಹೇಳ್ತಾ ಇದೀವಿ ಅಂದ್ರೆ, ಕಮರ್ಷಿಯಲ್ LPG ಸಿಲಿಂಡರ್ ಅಲ್ಲಿ ಪ್ರತಿ ದಿವಸ ನಮಗೆ 1,600 ಸಿಲಿಂಡರ್ ಬೇಕಾಗುತ್ತದೆ. ಇದು ದೊಡ್ಡ ಸಿಲಿಂಡರ್ ಇರುತ್ತದೆ, 19.2 kg ಸಿಲಿಂಡರ್ ಇರುತ್ತೆ. ಈ ಸಿಲಿಂಡರ್ ಅಲ್ಲಿ ಸರ್ಕಾರ ಮಟ್ಟದಿಂದ ಸ್ವಲ್ಪ ರೇಷನಿಂಗ್ ಮಾಡಬೇಕು, ನೋಡ್ಕೊಂಡು ಇದರದ್ದು ಬಳಕೆ ಮಾಡ್ಬೇಕಂತ ಹೇಳಿದ ನಂತರ 1600 ಸಿಲಿಂಡರ್ಗಳ ಪೈಕಿ ಸದ್ಯಕ್ಕೆ ನಾವು 600 ಇಂದ 700 ಸಿಲಿಂಡರ್ ಕೊಡ್ಲಿಕ್ಕೆ ಆಗ್ತಾ ಇದೆ. ಇದು ಯಾರಿಗೆ ಕೊಡಬೇಕು, ಹೆಂಗ್ ಕೊಡಬೇಕಂತ ವಿಚಾರ ಬಂದಾಗ ನಮ್ಮ ಕೇಂದ್ರ ಸರ್ಕಾರದಿಂದ ಹಾಗೂ ರಾಜ್ಯ ಸರ್ಕಾರದಿಂದ ನಮಗೆ ಒಂದು ಡೈರೆಕ್ಷನ್ಸ್ ಅವರು ಇಶ್ಯೂ ಮಾಡಿದ್ದಾರೆ. ಇಲ್ಲಿರುವಂತ ಎಲ್ಲ ಪ್ರಯಾರಿಟಿ ಇನ್ಸ್ಟಿಟ್ಯೂಷನ್ಸ್, ಎಜುಕೇಶನ್, ಹೆಲ್ತ್, ಅದರ್ ಗವರ್ಮೆಂಟಲ್, ನಾನ್ ಗವರ್ಮೆಂಟಲ್ ಪ್ರಯಾರಿಟಿ ಇನ್ಸ್ಟಿಟ್ಯೂಷನ್ಸ್ಗೆ ನೀವು ಆದ್ಯತೆ ಕೊಟ್ಟು ಅವರಿಗೆ ಕಮರ್ಷಿಯಲ್ LPG ಸಿಲಿಂಡರ್ಸ್ ಶೇಕಡಾವಾರು ಇಷ್ಟು ನೀವು ಅವರಿಗೆ ಕೊಡಬಹುದು ಅಂತ ಹೇಳಿದ್ದಾರೆ. ಅದಾದ ನಂತರ ಪ್ರಯಾರಿಟಿ 2 ಸೆಕ್ಟರ್, 3 ಸೆಕ್ಟರ್, 4 ಸೆಕ್ಟರ್ ಅಲ್ಲಿ ವಿವಿಧ ಏಜೆನ್ಸೀಸ್ ಇರ್ಬೋದು, ಹೋಟೆಲ್ಸ್ ಇರ್ಬೋದು, ಡಾಬಾಗಳಿರ್ಬೋದು, ಹಾಗೂ ಬೇರೆ ಕ್ಯಾಂಟೀನ್ಗಳಿರ್ಬೋದು, ಹಾಗೂ ನಮ್ಮ ಹೋಟೆಲ್ಗಳಿರ್ಬೋದು, ಇವರಿಗೂ ಸಪ್ಲೈ ಕೊಡಬೇಕು ಅಂತ ಹೇಳಿ ಅವರು ನಮಗೆ ಡಿವೈಡ್ ಮಾಡಿ, ಈ 600 ಸಿಲಿಂಡರ್ ಹೆಂಗೆ ಕೊಡ್ತೀರ ಅನ್ನೋದು ಅವರು ಡಿವೈಡ್ ಮಾಡಿ ನಮ್ಮ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ ಇಂದ ಅವರು ನಮಗೆ ಹಂಚಿಕೆ ಮಾಡಲಿಕ್ಕೆ ಆದೇಶವನ್ನು ಹೊರಡಿಸಿದ್ದಾರೆ. ನಾವು ಹಿಂದಿನ ಒಂದು ವಾರದಿಂದ IOCL ಜೊತೆ, BPCL ಜೊತೆ, HPCL ಜೊತೆ, ಹಾಗೂ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಜೊತೆ, ನಮ್ಮ ಹೋಟೆಲ್ಸ್ ಇರ್ಬೋದು, ಡಾಬಾಗಳಿರ್ಬೋದು, ನಮ್ಮ LPG ಸಿಲಿಂಡರ್ ಡಿಸ್ಟ್ರಿಬ್ಯೂಟರ್ಸ್ ಇರ್ಬೋದು, ಅವರೆಲ್ಲರನ್ನೂ ಕೂರಿಸ್ಕೊಂಡು ಸಾಕಷ್ಟು ಚರ್ಚೆ ಮಾಡಿ ಒಂದು ಸಮಿತಿ ರಚನೆ ಮಾಡಿದ್ದೀವಿ. ಈ ಸಮಿತಿನಲ್ಲಿ ನಮ್ಮ ಡೆಪ್ಯೂಟಿ ಡೈರೆಕ್ಟರ್ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಅವರ ಜೊತೆ ಈ ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸು ಇದ್ದಾರೆ ಆ ಕಮಿಟಿನಲ್ಲಿ. ಉದಾಹರಣೆಗೆ ನಮ್ಮ ಅಜಯ್ ಪಾಯ್ರ್ ಅವರು, ಹೋಟೆಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್, ಅವರು ಅದರಲ್ಲಿ ಸಮಿತಿನಲ್ಲಿದ್ದಾರೆ. ಹಾಗೂ ಬೇರೆ ಎಲ್ಲ ನಮ್ಮ IOCL, BPCL ಅವರ ಹೆಡ್ಸ್ ಇದ್ದಾರೆ ಅದರಲ್ಲಿ. ಜೊತೆಯಲ್ಲಿ ಡಿಸ್ಟ್ರಿಬ್ಯೂಟರ್ಸು ಆ ಸಮಿತಿನಲ್ಲಿ ಇದ್ದಾರೆ. ಎಲ್ಲಿ ಡಿಮಾಂಡ್ ಬರ್ತಾ ಇದೆ, ಈ ಸಮಿತಿದಿಂದ ಅವರು ನಿರ್ಧಾರ ಮಾಡಿ ಸೆಲ್ಫ್ ರೆಗ್ಯುಲೇಟರಿ ಕಮಿಟಿ ನನ್ನ ಗಮನಕ್ಕೆ ತಂದು ಅವರು ಫೈನಲಿ ಆ ಸಿಲಿಂಡರ್ಸ್ ಪ್ರತಿ ದಿವಸ 600 ಇಶ್ಯೂ ಮಾಡ್ತಾ ಇದೆ. ಇದರಿಂದ ಏನಾಗಿದೆ, ಯಾವುದೇ ಕಮರ್ಷಿಯಲ್ ಸಿಲಿಂಡರ್ ಅಲ್ಲಿ ನಮಗೆ ಕೊರತೆ ಸದ್ಯಕ್ಕೆ ಕಾಣ್ತಾ ಇಲ್ಲ. ಎಲ್ಲ ಕಡೆ ಕಮರ್ಷಿಯಲ್ ಯೂನಿಟ್ಸ್ ರನ್ ಆಗ್ತಾ ಇದ್ದಾವೆ. ಕ್ಯಾಂಟೀನ್ಗಳಿರ್ಬೋದು, ಸರ್ಕಾರಿ ಆಸ್ಪತ್ರೆಗಳಿರ್ಬೋದು, ಎಲ್ಲ ಕಡೆ ನಾವು ಕಮರ್ಷಿಯಲ್ LPGನೂ ಕೊಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇದನ್ನು ಹೊರತುಪಡಿಸಿ ನಮ್ಮ ನಗರದಲ್ಲಿ ಸರಿಸುಮಾರು 35,000 ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಕನೆಕ್ಷನ್ಸ್ ಇದಾವೆ. PNG ಕನೆಕ್ಷನ್ ಇದ್ದಾಗ ಆ ಕನೆಕ್ಷನ್ ಮುಖಾಂತರ ಡೈರೆಕ್ಟ್ಲಿ ನಾವು ಅವರಿಗೆ ಗ್ಯಾಸ್ ಸಪ್ಲೈ ಮಾಡ್ತೀವಿ. ಇದರಲ್ಲಿ ಬರೀ ಒಂದೇ ಕಂಡೀಷನ್ ಇತ್ತು, ಏನಂದ್ರೆ ಅವ್ರ ಬಳಕೆ ಮಾಡ್ತಾ ಇರೋ ಪ್ರಮಾಣ ಏನಿದೆ ಅದನ್ನು ಸ್ವಲ್ಪ ಕಡಿಮೆ ಮಾಡಲಾಗಿದೆ. 60% ಅವರಿಗೆ ನಾವು ಸಪ್ಲೈ ಮಾಡ್ತೀವಿ, ಅಷ್ಟು ಅವರು ಉಪಯೋಗ ಮಾಡಬಹುದು ಅಂತ ಅವ್ರು ಹೇಳಿದ್ದಾರೆ. ನಾವು ಎಲ್ಲ, ನಮ್ದೊಂದು ಏಜೆನ್ಸಿ ಇದೆ, ಮೆಗಾ ಗ್ಯಾಸ್ ಏಜೆನ್ಸಿ, ಅವ್ರ ಜೊತೆನೂ ಮಾತಾಡಿದ್ದೀವಿ. ಸಾರ್ವಜನಿಕರಲ್ಲಿ ಇದರ ಬಗ್ಗೆ ಯಾವುದೇ ಅವರಿಂದ ನಮಗೆ ದೂರು ಬರ್ತಾ ಇಲ್ಲ. ಈ ಸಪ್ಲೈ ಆಗ್ತಾ ಇದೆ. 35,000 ಕನೆಕ್ಷನ್ಸ್ ಏನಿದಾವೆ ಅಲ್ಲಿ ನಿರಂತರವಾಗಿ ನಾವು ಮನೆ ಮನೆಗೆ ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಸಪ್ಲೈವನ್ನು ನಾವು ಕೊಡ್ತಾ ಇದ್ವಿ. ಹೊಸ ಕನೆಕ್ಷನ್ಸ್ ಬೇಕು ಅಂದ್ರೆ ಅದಕ್ಕೂ ನಾವು ವ್ಯವಸ್ಥೆ ಮಾಡ್ಕೊಂಡಿದೀವಿ. ನಮ್ಮ ಏಜೆನ್ಸಿ ಅವರಿಗೆ ನಾವು ಹೇಳಿದೀವಿ,
ದಿನಕ್ಕೆ ಅಟ್ಲೀಸ್ಟ್ ಒಂದು 50 ಇಂದ 100 ಹೊಸ ಕನೆಕ್ಷನ್ಸ್ ಕೊಡ್ಲಿಕ್ಕೆ ಅವ್ರಿಗೆ ಸಾಮರ್ಥ್ಯತೆ ಇದೆ. ಅವರದರ ಪ್ರಕಾರ ಕೆಲಸವನ್ನು ಮಾಡ್ತಾರೆ. ಯಾರ್ಯಾರು ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಅಲ್ಲಿ ಗ್ಯಾಸ್ ತಗೊಳ್ತಾ ಇದ್ದಾರೆ ಅವರು LPG ಸಿಲಿಂಡರ್ ತಗೊಳ್ಳಿಕ್ಕೆ ಇಲ್ಲ. ಈ ಡಬಲ್ ಬೈಯಿಂಗ್ ನಾವು ಮಾನಿಟರ್ ಮಾಡ್ತಾ ಇದೀವಿ. ಯಾರ್ಯಾರು ಈ ತರ ಸಿಲಿಂಡರ್ಸ್ ಬುಕ್ ಮಾಡಿದ್ದಾರೆ ಆ ಡೀಟೇಲ್ಸ್ ನಮ್ ಕಡೆ ಆಲ್ರೆಡಿ ಇದೆ. ಅದನ್ನು ಸಪ್ಲೈ ಮಾಡಬಾರ್ದು ಅಂತ ಹೇಳಿ ನಾವು ನಮ್ಮ ಕಮಿಟಿನಲ್ಲಿ ತೀರ್ಮಾನ ಮಾಡಿ ಡಿಸ್ಟ್ರಿಬ್ಯೂಟರ್ಸ್ಗೆ ಆಲ್ರೆಡಿ ಆ ಪಟ್ಟಿಯನ್ನು ಆಧಾರ್ ನಂಬರ್, ಫೋನ್ ನಂಬರ್, ಹೆಸರು ಹಾಕಿ ಕೊಟ್ಬಿಟ್ಟಿದ್ವಿ. ಸೊ ನಮ್ಮ ಮಾಧ್ಯಮದ ಸಮಿತ್ರರ ಮುಖಾಂತರ ನಾನು ತಮ್ಮ ಪ್ರೇಕ್ಷಕರಿಗೆ ಹೇಳ್ತಾ ಇದ್ದೀನಿ, ಇದರ ಬಗ್ಗೆ ಏನು ಪ್ಯಾನಿಕ್ ಇಲ್ಲ. ನಮ್ಗೆ ಇನ್ನೂ ಸಪ್ಲೈನೂ ಬರ್ತಾ ಇದೆ, ನಮಗೆ ಸಪ್ಲೈ ಮಾಡಲಿಕ್ಕೆ ಕೆಪಾಸಿಟಿ ಇದೆ, ನಮ್ಮ ಕಡೆ ಲಾಜಿಸ್ಟಿಕಲಿ ಯಾವುದೇ ಇಶ್ಯೂ ಇಲ್ಲ. ನಾವು ಇದನ್ನು ಕರೆಕ್ಟ್ಲಿ ಯಾರಿಗೆ ಅವಶ್ಯಕತೆ ಇದೆ, ಯಾವ ಮಿತಿನಲ್ಲಿ ಬಳಕೆ ಮಾಡ್ಕೋಬೇಕೋ ಅದನ್ನು ಮಾನಿಟರ್ ಮಾಡ್ತಾ ಇದೀವಿ ಅಷ್ಟೇ. ಸರ್, ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಗೃಹ ಬಳಕೆ ಅಂಕಿ ಸಂಖ್ಯೆ ಪ್ರತಿದಿನ, ಕಮರ್ಷಿಯಲ್ ಅಂಕಿ ಸಂಖ್ಯೆ ಪ್ರತಿದಿನ ಎಷ್ಟು ಪೂರೈಕೆ ಮಾಡ್ತಾ ಇದ್ದೀವಿ. ಎವ್ರಿ ಡೇ ಮತ್ತು PNG ಹೇಳಿದ್ರೆ 60% ಕಡಿತ ಮಾಡಿದ್ದಾರೆ. ಪ್ರತಿ ಯೂನಿಟ್ಗೆ 15 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಈಗ PNG ಕೊಟ್ಟು ಇಂಟೆನ್ಷನ್ ಗ್ಯಾಸ್ ಬಳಕೆ ಹೆಚ್ಚಿಗೆ ಆಗಬಾರ್ದು, ಕಡಿಮೆ ಪ್ರಮಾಣದಲ್ಲಿ ಉಳಿತಾಯ ಆಗಲಿ ಅಂತ. ನಮ್ಮ ಪ್ರತಿ ತಿಂಗಳ ನಮ್ಮ ಯೂಸ್ 10 ಯೂನಿಟ್ ಇದ್ರೆ ನೀವು ಅದರಲ್ಲೇ 6 ಯೂನಿಟ್ ಕೊಡ್ತಾರೆ. ಈಗ ಶಾರ್ಟಿಗೆ ಅದನ್ನೇ ಕೊಡ್ತಾರೆ. ಈಗ ನಮ್ಮ ಜಿಲ್ಲೆನಲ್ಲಿ ಒಟ್ಟು ಪ್ರತಿ ದಿವಸ ಡೊಮೆಸ್ಟಿಕ್ LPG ಸಿಲಿಂಡರ್ ಅಂದ್ರೆ 14.2 ಕಿಲೋದು ಏನ್ ಸಿಲಿಂಡರ್ ಇದೆ, ಅದು ಗೃಹ ಬಳಕೆ ಸಿಲಿಂಡರ್ ಏನಿದೆ ಅದು ನಾವು ಸರಿಸುಮಾರು ಒಂದು 25,000 ಸಿಲಿಂಡರ್ಸ್ ನಮ್ಮ ಜಿಲ್ಲೆನಲ್ಲಿ ಕನ್ಸ್ಯೂಮ್ ಮಾಡ್ತೀವಿ. ನಮಗೆ ಇದರ ಪೈಕಿ ಒಂದು 20 ಇಂದ 22,000 ಸಿಲಿಂಡರ್ ಕೊಡ್ಲಿಕ್ಕೆ ನಮಗೆ ತೊಂದರೆ ಇಲ್ಲ. ಇದನ್ನು ನಾವು ರೆಗ್ಯುಲೇಟ್ ಮಾಡ್ತಾ ಇದ್ದೀವಿ. ನೀಟ್ಲಿ ಎಲ್ಲರಿಗೂ ಯಾರ್ಯಾರಿಗೆ ಬುಕ್ಕಿಂಗ್ ಬೇಕೋ ಬುಕ್ಕಿಂಗ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಮೆಸೇಜ್ ಬರ್ತಾ ಇದೆ, ಇಷ್ಟು ದಿವಸದ ಒಳಗಡೆ ನಿಮಗೆ ಸಿಲಿಂಡರ್ ಬರುತ್ತೆ ಅಂತ ಮಾಹಿತಿ ನಾವು ಕೊಡ್ತಾ ಇದೀವಿ. ಅದರ ಪ್ರಕಾರ ಅವರಿಗೆ ಸಪ್ಲೈನೂ ಆಗ್ತಾ ಇದೆ. ಈಗ ಕಮರ್ಷಿಯಲ್ ಸಿಲಿಂಡರ್ಸ್ ಪ್ರತಿ ದಿವಸ ಬಳಕೆ 1600. ಹೌದು, ಇಲ್ಲಿ ನಾವು ಬಹಳ ರೇಷನಲೈಸ್ ಮಾಡಿ ಕೊಡ್ತಾ ಇದೀವಿ. ಬಟ್ ಯಾರ್ಯಾರು ಬಳಕೆದಾರರಿದ್ದಾರೆ ಅವ್ರ ಜೊತೆ ನಾವು ಸಂಪರ್ಕ ಸಾಧಿಸಿದೀವಿ, ಅವ್ರ ಜೊತೆ ಮಾತುಕತೆ ನಡೆಸ್ತಾ ಇದೀವಿ. ಅವ್ರಿಗೆ ಎಷ್ಟು ಬೇಕೋ ತುರ್ತು ಕೆಲಸಗಳಿಗೆ ಹಾಗೂ ಚಟುವಟಿಕೆಗಳು ನಡೆಸಲಿಕ್ಕೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ನಾವು ಕೊಡ್ಲಿಕ್ಕೆ ನಮಗೆ ಸಾಮರ್ಥ್ಯತೆ ಇದೆ. 600 ಪ್ರತಿ ದಿವಸ ನಾವು ಕಮರ್ಷಿಯಲ್ ಸಿಲಿಂಡರ್ ಕೊಡ್ತಾ ಇದ್ದೀವಿ. ಬೇಸಿಕಲಿ ನಾವು ಏನ್ ಹೇಳ್ತಾ ಇದೀವಿ ಅಂದ್ರೆ ಆಲ್ PNG ಕನೆಕ್ಷನ್ಸ್ ಆರ್ ಮೀಟರ್ಡ್ ಕನೆಕ್ಷನ್ಸ್. ಎಷ್ಟು ಸಪ್ಲೈ ಹೋಗುತ್ತೆ, ಎಷ್ಟು ಬರುತ್ತೆ ನಮಗೆ ಗೊತ್ತಿರುತ್ತದೆ. ಅದನ್ನು ನಾವು ಲಿಮಿಟ್ ಮಾಡ್ತೇವೆ. ಹಿಂದಿನ ಒಂದು ವಾರದ ಒಳಗಡೆ ಸರಿಸುಮಾರು 42 ಕೇಸ್ ನಾವು ಡೊಮೆಸ್ಟಿಕ್ ಸಿಲಿಂಡರ್ನು ಕಮರ್ಷಿಯಲ್ಗೆ ಬಳಕೆ ಮಾಡೋದ್ರನ್ನು ನಾವು ದಾಖಲೆ ಮಾಡಿದ್ವಿ. ಈ ಮಾಹಿತಿಯನ್ನು ನಾನು ತಮಗೆ ಒದಗಿಸ್ತೀನಿ. ಇದು ಗಮನಕ್ಕಿದೆ. ನಾವು ಸರಿಸುಮಾರು 3 ಸತಿ ನಾವು ಹಿಂದಿನ ಒಂದು ವಾರದಲ್ಲಿ ಹೋಟೆಲಿಯರ್ಸ್ ಜೊತೆ ಮೀಟಿಂಗ್ ಮಾಡಿದೀವಿ. ನಮ್ಮ ಹೋಟೆಲಿಯರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ನಮ್ಮ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ, ಅವ್ರನ್ನು ನಮ್ಮ ಸಮಿತಿನಲ್ಲಿ ಇಟ್ಕೊಂಡಿದೀವಿ. ನಾವು ಏನ್ ಹೇಳ್ತಾ ಇದೀವಿ ಅಂದ್ರೆ ಯಾರ್ಯಾರಿಗೆ ಅವಶ್ಯಕತೆ ಇದೆ ಕಮರ್ಷಿಯಲ್ ಸಿಲಿಂಡರ್ಸ್, ಹೋಟೆಲ್, ಢಾಬಾ, ರೆಸ್ಟೋರೆಂಟ್ ಏನೇ ಇರಲಿ ನಾವು ಕೊಡ್ತೀವಿ. ನಮ್ಮ ಸಮಿತಿ ಮುಖಾಂತರ DD ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಹಾಗೂ ನಮ್ಮ ಅಸೋಸಿಯೇಷನ್ ಮುಖಾಂತರನು ತಾವು ನಮಗೆ ಅಪ್ರೋಚ್ ಆಗ್ಬೋದು. ಅದರ ಪ್ರಕಾರ ನಾವು ಕೋಟಾ ಇಟ್ಕೊಂಡು ನಾವು ರಿಲೀಸ್ ಮಾಡ್ತೇವೆ. ಈ ಪ್ರಕರಣವನ್ನು ನಾವು ಗಂಭೀರವಾಗಿ ನೋಡ್ತಾ ಇದ್ದೀವಿ. ಎಲ್ಲಾ ತಾಲೂಕಿನ ಎಲ್ಲಾ ಹೋಟೆಲ್ ಅಸೋಸಿಯೇಷನ್ಸ್ ಪ್ರೆಸಿಡೆಂಟ್ಸ್ ನಾವು ಇನ್ವೈಟ್ ಮಾಡಿದ್ವಿ. ಬೆಳಗಾವಿನಲ್ಲಿ ಹೋಟೆಲ್ ಅಸೋಸಿಯೇಷನ್ ಬಹಳ ಸ್ಟ್ರಾಂಗ್ ಇದೆ. ಯಾರು ಪ್ರೆಸಿಡೆಂಟ್ಸ್, ವೈಸ್ ಪ್ರೆಸಿಡೆಂಟ್ಸ್ ಇದ್ದಾರೆ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಯಾವುದೇ ಆತಂಕದ ಪರಿಸ್ಥಿತಿ ಇಲ್ಲ. ನಮ್ಮ ಬೆಳಗಾವಿ ಜಿಲ್ಲೆನಲ್ಲಿ ಇರುವಂತ ಎಲ್ಲ ವಾಣಿಜ್ಯ ಕನೆಕ್ಷನ್ಸ್ ಏನೇನಿದಾವೆ ಅವರೆಲ್ಲರಿಗೂ ನಾವು ನಮ್ಮ ಕಮಿಟಿ ಅಧೀನದಲ್ಲಿ ತಗೊಂಡು ಅವರಿಗೆ ಹೆಲ್ಪ್ ಮಾಡ್ಲಿಕ್ಕೆ 100% ಸಹಾಯ ಶಕ್ತಿ ಪ್ರಯಾಸ ಸೊ ಬೆಳಗಾವಿ ಪ್ರಕರಣದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಂತ ಹೋಟೆಲ್ ಉದ್ಯಮಿದ್ದಾರೆ. ಆತ 11 ಲಕ್ಷ ರೂಪಾಯಿ ಲೋನ್ ಒಂದು ಕಮರ್ಷಿಯಲ್ ಸಿಲಿಂಡರ್ ಸಿಗದಿರೋ ಕಾರಣಕ್ಕಾಗಿ ಅವ್ನು ಹೋಟೆಲ್ ರನ್ ಮಾಡೋಕ್ಕಾಗಲ್ಲ. ಲಾಸ್ ಆಯ್ತು. ಸೊ ಎವ್ರಿ ಡೇ ಕಮಿಟ್ಮೆಂಟ್ ಅವನಿಗೆ ಫುಲ್ಫಿಲ್ ಮಾಡೋಕ್ಕಾಗುತ್ತೆ ಅನ್ನೋ ಬಯಲಾದ ಆತ್ಮಹತ್ಯೆ ಮಾಡ್ಕೊಂಡು ನಾನು ಇಡೀ ಜಿಲ್ಲೆದು ನಾನು ಸಿಚುವೇಶನ್ ಹೇಳಿದೆ. ನಾನು ಒಂದೇ ತಮ್ಮ ಮುಖಾಂತರ ಎಲ್ಲರಿಗೂ ಮನವಿ ಮಾಡ್ಕೊಳ್ತಾ ಇದ್ದೆ.
ಯಾವುದೇ ಆತಂಕದ ಪರಿಸ್ಥಿತಿ ಇಲ್ಲ. ಜಿಲ್ಲಾಡಳಿತ ಹಾಗೂ ಎಲ್ಲ ಸ್ಟೇಕ್ ಹೋಲ್ಡರ್ಸ್, ಅಸೋಸಿಯೇಷನ್ಸ್ ಇರ್ಬೋದು, ಇಲ್ಲದಿರ್ಬೋದು, ನಾವು ನಿಮ್ಮ ಜೊತೆ ಇದ್ದೀವಿ. ಏನೇ ಇಶ್ಯೂ ಇದೆ ಅಂದರೆ ತಾವು ನಮ್ಮ ಗಮನಕ್ಕೆ ತಗೊಂಡು ಬನ್ನಿ, ತಹಶೀಲ್ದಾರ್ ಗಮನಕ್ಕೆ ತಗೊಂಡು ಬನ್ನಿ, ಇನ್ಸ್ಪೆಕ್ಟರ್ ಗಮನಕ್ಕೆ ತಗೊಂಡು ಬನ್ನಿ, ನಾವು ಸ್ಪಂದಿಸ್ತೀವಿ. ನಮ್ಮ ಕಡೆ ಸ್ಟಾಕ್ ಇದೆ, ಯಾವುದೇ ತೊಂದರೆ ಇಲ್ಲ. ತಾವು ಯಾವುದೇ ಈ ತರ ಆಕ್ಷನ್ಸ್ ತಗೋಬಾರ್ದಂತ ಹೇಳಿ ನಾನು ಮತ್ತೆ ಮನವಿ ಮಾಡ್ತೀನಿ. See, this is a crisis that is beyond our country's borders. So I as the DC will not be in a position to comment on that. But I'll comment this much. I will say that the situation in our district is very much comfortable to the extent that we will supply the domestic cylinders to everyone who requires it. And wherever there is necessity for commercial operations, we have a certain quota of cylinders that we can allot for commercial purposes, and we will regulate the allotment of such commercial cylinders. We are hoping that the situation eases out as soon as possible. We are seeing signs of easing out. So we will now try ಮಾಡ್ತೀವಿ. ಈಗ ತಮ್ಮಿಂದ ನನಗೆ ಈ ಏನು ತಾವು ನನಗೆ ಈ ಮಾಹಿತಿಯನ್ನು ನೀಡ್ತಾ ಇದ್ದೀರಿ, ಸಣ್ಣ ಸಣ್ಣ ಉದ್ಯಮಿಗಳಿಗೂ ತಮ್ಮ ಮುಖಾಂತರ ಇವತ್ತು ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಏನೇ ಇಶ್ಯೂ ಇದೆ, ತಾವು ಒಂದು ಸಣ್ಣ ಸ್ಟಾಲ್ ನಡೆಸ್ತಾ ಇರ್ಬೋದು, ತಮ್ಗೇನೇ ಸಮಸ್ಯೆ ಇದೆ ಅಂದರೆ ನಮ್ಮ DD ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಇರ್ಬೋದು, ಅಥವಾ ಕಾರ್ಪೊರೇಷನ್ ಇರ್ಬೋದು, ಅಥವಾ ಜಿಲ್ಲಾಡಳಿತ ಜಿಲ್ಲಾಧಿಕಾರಿ ಕಚೇರಿ ಇರ್ಬೋದು, ತಾವು ಬಂದು ನಮಗೆ ತಾವು ಸಂಪರ್ಕಿಸಿ, ನಾವು ತಮಗೆ ಇದಕ್ಕೆ ಪರಿಹಾರವನ್ನು ಹುಡುಕಿ ಕೊಡ್ತೀವಿ. ಈಗ ಪೆಟ್ರೋಲ್ ಬಗ್ಗೆ ಹೇಳ್ತೇನೆ. ಈಗ ಒಂದ್ಸಲ ಡೆಲಿವರಿ ಆದ ನಂತರ 20.8 ಗ್ಯಾಪ್ ಒಂದ್ಸಲ ಸಿಲಿಂಡರ್ ಡೆಲಿವರಿ ಆದ ನಾವು ಅದು ದೊಡ್ಡ ಫ್ಯಾಮಿಲಿ ಭಾರಿ ತೊಂದರೆ ಆಗ್ತಾ ಇದೆ. ಯಾಕಂದ್ರೆ ಒಂದು ಫ್ಯಾಮಿಲಿ what you are mentioning, Raviji, is correct. ನಾವು ಬರೀ ಇಷ್ಟೇ ಹೇಳ್ತೀವಿ, ನಾವು ಆವರೇಜ್ ಕನ್ಸಂಪ್ಷನ್ ಪ್ಯಾಟರ್ನ್ಸ್ ನೋಡಿದ್ದೀವಿ. ಒನ್ ಫ್ಯಾಮಿಲಿ ಆಫ್ ಅಬೌಟ್ 4 to 5 people are able to exhaust one cylinder in every 23 to 25 days. That is the reason why ಎಲ್ಲರೂ ಈ ಸಂದರ್ಭದಲ್ಲಿ ಬಳಕೆ ಮಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಬಳಕೆ ಮಾಡಬೇಕು. ಹಂಗಿಲ್ಲ ಅಂತ ನಾನು ಹೇಳಲ್ಲ, ಆದರೆ ನಮ್ಮ ಕಡೆ ಇರೋ ಸಪ್ಲೈ ಏನಿದೆ, ತಾವು ಆರ್ಡರ್ ಮಾಡಿದ್ದೀರಂದ್ರೆ ರೊಟೀನ್ ಪ್ಯಾಟರ್ನ್ ಅಲ್ಲಿ ಹೆಂಗ್ ಡೆಲಿವರಿ ಆಗುತ್ತೆ ಅದರ ಪ್ರಕಾರ ನಾವು ಡೆಲಿವರಿ ಮಾಡ್ತೀವಿ. ಪ್ಯಾನಿಕ್ ಬೈಯಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಬರೇ ಈಗ ಏನೋ ತೊಂದರೆ ಇರಬಹುದು ಅಂತ ಹೇಳಿ ಮತ್ತೆ ಇನ್ನೊಂದು ಸಿಲಿಂಡರ್ ಬುಕ್ ಮಾಡೋದು, ಇದನ್ನು ನಾವು ಹೋರ್ಡಿಂಗ್ ಅಂತ ಹೇಳ್ತೀವಿ. ಹೋರ್ಡಿಂಗ್ ಕಾನೂನು ಬಾಹಿರ, ಇಲ್ಲಿ ಮಾಡ್ಲಿಕ್ಕೆ ಇಲ್ಲ, ನಾವು ಬಿಡಲ್ಲ. ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಖಂಡಿತ ನಾವು ಆ ಸಿಲಿಂಡರ್ ವನ್ನು ಮುಟ್ಟಿಸ್ತೀವಿ. ಬುಕಿಂಗ್ ಬೇಸಿಕಲಿ ಏನಾಗ್ತಾ ಇದೆ ಅಂದ್ರೆ, ಜನರು ಪ್ಯಾನಿಕ್ ಅಲ್ಲಿ ಬುಕಿಂಗ್ ಜಾಸ್ತಿ ಮಾಡ್ತಾ ಇದ್ದಾರೆ. ಏನು ಯೂಶಲಿ 22,000 25,000 ಇತ್ತೋ, ಹಿಂದಿನ 10 ದಿವಸದಲ್ಲಿ 35,000 ಬುಕಿಂಗ್ ಮಾಡ್ತಾ ಇದ್ದಾರೆ. ಹಿಂಗಾಗಬಾರ್ದು, ಅವಶ್ಯಕತೆನೇ ಇಲ್ಲ. ಜಿಲ್ಲಾಧಿಕಾರಿಯಾಗಿ ನಾನು, ನಮ್ಮ ಪೊಲೀಸ್ ಆಯುಕ್ತರು, ನಮ್ಮ DD ಫುಡ್ ಅಂಡ್ ಸಿವಿಲ್ ಸಪ್ಲೈಸ್, ನಾವೆಲ್ಲರೂ ಬಹಳ ಸ್ಪಷ್ಟವಾಗಿ ತಮ್ಮ ಮುಖಾಂತರ ಪ್ರೇಕ್ಷಕರಿಗೆ ಹೇಳ್ತಾ ಇದ್ದೀವಿ, ಸಂದರ್ಭ ಹಂಗೇನಿಲ್ಲ, ನಮ್ಮ ಕಡೆ ಸಪ್ಲೈ ಇದೆ. ಡೊಮೆಸ್ಟಿಕ್ ಸಿಲಿಂಡರ್ಸ್ಗೆ ಯಾವುದೇ ತೊಂದರೆ ಇಲ್ಲ. ಕಮರ್ಷಿಯಲ್ ಸಿಲಿಂಡರ್ಸ್ ಅಲ್ಲಿ ನಾವು ರೇಷನಲೈಸ್ ಮಾಡ್ತಾ ಇದೀವಿ, ಅದು ನಮ್ಮ ಪ್ರಾಬ್ಲಮ್. ನಾವು ನಮ್ಮ ಅಸೋಸಿಯೇಷನ್ಸ್ ಜೊತೆ ಎಲ್ಲರ ಜೊತೆ ಮಾತಾಡ್ಕೊಂಡು ನಾವು ರೇಷನಲೈಸ್ ಮಾಡಿ ನಾವು ಸಪ್ಲೈ ಮಾಡ್ತೀವಿ. ಪೆಟ್ರೋಲ್ ಬಗ್ಗೆ ಹೇಳ್ಬಿಡ್ತೀನಿ. ಈಗ ಸದ್ಯಕ್ಕೆ ಸಿಚುವೇಶನ್ ಏನಿದೆ ಅಂದ್ರೆ, ನಾವು ಬಳಕೆದಾರರ ಮೇಲೆ ನಾವು ಐ ಡೋಂಟ್ ವಾಂಟ್ ಟು ಕಮೆಂಟ್. ಯಾರು ಪ್ಯಾನಿಕ್ ಕ್ರಿಯೇಟ್ ಮಾಡ್ತಾರಲ್ವಾ ಅವ್ರ ಮೇಲೆ ನಾವು ಕಾನೂನಿನ ಕ್ರಮ ತಗೊಳ್ತೀವಿ. ಅದ್ರ ಬಗ್ಗೆ ನಮ್ಮ CP ಸಾಹೇಬ್ರ ಆಮೇಲೆ ಹೇಳ್ತಾರೆ. ನಾನು ಪೆಟ್ರೋಲ್ ಬಗ್ಗೆ ಒಂದೆರಡು ನಿಮಿಷ ಮಾತಾಡ್ತೀನಿ. ಗ್ಯಾಸ್ ಇನ್ನೊಂದು ನೀವು ಡಿಮಾಂಡ್ ಎಷ್ಟಿದೆ ಸಪ್ಲೈ ಮಾಡ್ತಾ ಇದ್ದೀರಾ? ನಿಮ್ ಕಡೆ ಎಷ್ಟು ದಿನಕ್ಕೆ ಆಗುವಷ್ಟು ಸ್ಟಾಕ್ ಇದೆಯಾ? ಸೊ ನಮ್ ಕಡೆ ಇರುವಂತ ಸ್ಟಾಕ್ ಬಗ್ಗೆ ಹೇಳ್ಬೇಕಂದ್ರೆ, ಫಾರ್ ದ ನೆಕ್ಸ್ಟ್ 1 month ನಮ್ಗೆ ಯಾವುದೇ ತೊಂದರೆ ಇಲ್ಲ. ನಮ್ಮ ಜಿಲ್ಲೆನೇ ಅಲ್ಲ, ಇರುವಂತ ಸಿಚುವೇಶನ್ ಏನಿದೆ, ಇನ್ನೊಂದು ತಿಂಗಳಿದೆ ಅಂದ್ರೆ ನಮ್ಗೆ ಏನ್ ತೊಂದರೆ ಇಲ್ಲ. ಹಾಗೂ ನಮಗೆ ಏನು ಸುದ್ದಿ ಬರ್ತಾ ಇದೆ ಅಂದ್ರೆ, ಈಗ LPG ಈಗ ಟ್ಯಾಂಕರ್ಸ್ ಎಲ್ಲ ಬರ್ತಾ ಇದಾವೆ. ನನ್ನ ಪ್ರಕಾರ ಮುಂದಿನ 2-3 ದಿವಸದ ಒಳಗಡೆನೆ ನಮ್ಗೆ ಇನ್ನೂ ರಿಲೀಫ್ ಸಿಗುತ್ತೆ. ಇರೋ ಸಿಚುವೇಶನ್ ಕಂತ ಬೆಟರ್ ಸಿಚುವೇಶನ್ ಅಲ್ಲಿ ನಾವು ಇರ್ತೀವಿ, ಕೊಡ್ತಾ ಇದೀವಿ.
ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಫಾರ್ ಹೌಸ್ ಹೋಲ್ಡ್ ಕನೆಕ್ಷನ್ಸ್ ನಾವು ಕೊಡ್ತಾ ಇದೀವಿ. ದಿನಕ್ಕೆ ಒಂದು 100 ಕೊಡ್ಲಿಕ್ಕೂ ನಮ್ಮ ಕಡೆ ಕೆಪಾಸಿಟಿ ಇದೆ. ಈಗ ಕಮರ್ಷಿಯಲ್ ಕೊಡ್ಬೇಕಂದ್ರೇನು ನಾವು ಅದಕ್ಕೆ ಆಪ್ಷನ್ ಕೊಡ್ತಾ ಇದೀವಿ. ವಿ ವುಡ್ ಪ್ರಿಫರ್ ದಟ್ ಇಟ್ ಕಮ್ಸ್ ಟು ಅವರ್ ಕಮಿಟಿ ಅಂಡ್ ವಿ ಟೇಕ್ ಅ ಡೆಸಿಷನ್ ಫ್ರಮ್ ಅವರ್ ಕಮಿಟಿ. ಡಿಸ್ಟ್ರಿಬ್ಯೂಟರ್ ಡೈಲಿ ಒಂದು ಬೋರ್ಡ್ ಹಾಕತ್ತೇಳಿ ಎಷ್ಟು ಸ್ಟಾಕ್ ಇದೆ, ಎಷ್ಟು ಸಲಹೆಗಳನ್ನ ಆಮೇಲೆ ತಗೊಳ್ತೀನಿ. ಫಸ್ಟ್ ನಾನು ಪೆಟ್ರೋಲ್ ಬಗ್ಗೆ ಹೇಳ್ತೀನಿ. ಹಿಂದಿನ 2 ದಿವಸದಿಂದ ನಾವು ನಮ್ಮ ಬೆಳಗಾವಿ ನಗರದಲ್ಲಿ ಮುಖ್ಯವಾಗಿ ನೋಡ್ತಾ ಇದ್ದೀವಿ, ಈ ಪೆಟ್ರೋಲ್ ಹಾಗೂ ಡೀಸೆಲ್ ನಮ್ಮ ಪೆಟ್ರೋಲ್ ಬಂಕ್ಗಳಲ್ಲಿ ಪ್ಯಾನಿಕ್ ಬೈಯಿಂಗ್ ಆಗ್ತಾ ಇದೆ. ನಾನು ನಮ್ಮ ಪೊಲೀಸ್ ಆಯುಕ್ತರು ಹಾಗೂ ಎಲ್ಲ ಸೀನಿಯರ್ ಅಧಿಕಾರಿಗಳು IOCL, BPCL, HPCL ಹಾಗೂ ಪ್ರೈವೇಟ್ ಪೆಟ್ರೋಲ್ ಬಂಕ್ಸ್ ಜಿಯೋ ಇರ್ಬೋದು, ಶೆಲ್ ಇರ್ಬೋದು, ನಯಾರ ಇರ್ಬೋದು ಹಾಗೂ ನಮ್ಮ ಮಂಗಳೂರು ರಿಫೈನರೀಸ್ ಇರ್ಬೋದು, ಎಲ್ಲ ಪೆಟ್ರೋಲ್ ಬಂಕ್ ಓನರ್ಸ್ ಜೊತೆ ಹಾಗೂ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಜೊತೆ ಇವರೆಲ್ಲರ ಜೊತೆ ನಾವು ಮೀಟಿಂಗ್ ಮಾಡಿದ್ದೀವಿ. ಪೆಟ್ರೋಲ್ ಹಾಗೂ ಡೀಸೆಲ್ ಅಲ್ಲಿ ಯಾವುದೇ ಕೊರತೆ ನಮ್ಮ ಜಿಲ್ಲೆನಲ್ಲಿ ಇಲ್ಲ. ನಮ್ಮ ಜಿಲ್ಲೆನೇ ಅಲ್ಲ, ಇಡೀ ಪ್ರಾಂತಕ್ಕೆ ಯಾವುದೇ ಕೊರತೆ ಇಲ್ಲ. ನಾವು ನಮ್ಮ ಜಿಲ್ಲೆನಲ್ಲಿ ಒಟ್ಟು 560 ಪೆಟ್ರೋಲ್ ಬಂಕ್ ಇದ್ದಾವೆ. ನಗರ ವ್ಯಾಪ್ತಿನಲ್ಲಿ ಟೋಟಲ್ 50 ಪೆಟ್ರೋಲ್ ಬಂಕ್ ಇದ್ದಾವೆ. ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ಬರೇ 12 ತಾಸು ಒಳಗಡೆ ಬರೋ ರೀತಿನಲ್ಲಿ ನಮಗೆ ಲಾಜಿಸ್ಟಿಕಲ್ ಕೆಪಾಸಿಟಿ ಇದೆ. ಡಿಪೋದಿಂದ ಪೆಟ್ರೋಲ್ ಬಂಕ್ ಬರೋದು ಬರೇ 5 ತಾಸಲ್ಲಿ ಬರೋ ನಮಗೆ ಕೆಪಾಸಿಟಿ ಇದೆ ನಗರ ಏರಿಯಾದಲ್ಲಿ. ಇಡೀ ಜಿಲ್ಲೆನಲ್ಲೇ 12 ತಾಸು ಒಳಗಡೆ ನಮಗೆ ಡಿಪೋದಿಂದ ಪೆಟ್ರೋಲ್ ಬಂಕ್ಗೆ ಸಪ್ಲೈ ಮಾಡೋ ಚೈನ್ ನಮ್ದು ಆಕ್ಟಿವೇಟ್ ಇದೆ. ಹೊರಗಡೆಯಿಂದ ನಮ್ಮ ಜಿಲ್ಲೆಗೆ ಬರಬೇಕಂದ್ರೆ 3 ಮೇಜರ್ ಡಿಪೋಸ್ ನಮ್ದು ಬೆಳಗಾವಿ, ಹುಬ್ಳಿ ಮತ್ತೆ ಧಾರವಾಡ. ಸೊ ಈ 3 ಪ್ರಾಂತಗಳಿಂದ ಬೆಳಗಾವಿಗೆ ಸಪ್ಲೈ ಆಗುತ್ತೆ. ಈ 3 ಪ್ರಾಂತಗಳ ಡಿಪೋ ಮ್ಯಾನೇಜರ್ ಜೊತೆ ನಾವು ಮಾತಾಡಿದೀವಿ. ನಮಗೆ ಮೇಜರ್ ಇನ್ಪುಟ್ ಸಪ್ಲೈ ಏನ್ ಬರುತ್ತೆ ಅದನ್ನು T+1 ಡೇ, ಇವತ್ತು ನೀವು ಇಂಡೆಂಟ್ ಹಾಕಿದ್ರಂದ್ರೆ ನಾಳೆ ಸಂಜೆ ಒಳಗಡೆ ನಮ್ಮ ಡಿಪೋಗೆ ಬಂದು ಪೆಟ್ರೋಲ್ ಹಾಗೂ ಡೀಸೆಲ್ ಇಲ್ಲಿ ಮುಟ್ಟುತ್ತೆ. ಈ ಸಂದರ್ಭ ಇದ್ದಾಗ ವಿ ರಿಕ್ವೆಸ್ಟ್ ಆಲ್ ದಿ ಸಿಟಿಸನ್ಸ್, ಎಲ್ಲ ನಾವು ಸಾರ್ವಜನಿಕರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ, ಯಾವುದೇ ಪ್ಯಾನಿಕ್ ಬೈಯಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ನಾವು ರೊಟೀನ್ಲಿ ನೋಡ್ಬೇಕಂದ್ರೆ ಆನ್ ಅ ನಾರ್ಮಲ್ ಡೇ 138 ಕಿಲೋ ಲೀಟರ್ ನಾವು ನಮ್ಮ ಬೆಳಗಾವಿ ನಗರದಲ್ಲಿ ಡೀಸೆಲ್ ಪೆಟ್ರೋಲ್ನು ಕನ್ಸ್ಯೂಮ್ ಮಾಡ್ತೀವಿ. 136 ಕಿಲೋ ಲೀಟರ್ ಅಂದ್ರೆ 136 ಸಾವಿರ ಲೀಟರ್ಗಳನ್ನು ನಾವು ಡೀಸೆಲ್ ನಮ್ಮ ನಗರದಲ್ಲಿ ನಾವು ಸಪ್ಲೈ ಮಾಡ್ತೀವಿ, ಇಲ್ಲಿಂದ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಇಷ್ಟು ಡಿಮಾಂಡ್ ಇದೆ ನಮ್ಮ ನಗರದಲ್ಲಿ. ಹಿಂದಿನ 2 ದಿವಸದಲ್ಲಿ ಇದು ಬರೇ ಪ್ಯಾನಿಕ್ ಬೈಯಿಂಗ್. ಇದರಲ್ಲಿ ನಮ್ಗೆ ಏನ್ ಗಮನಕ್ಕೆ ಬಂದಿದೆ ಅಂದ್ರೆ 138 ಸಾವಿರ ಲೀಟರ್ ಬದಲಾಗಿ ಒಂದೇ ದಿವಸದಲ್ಲಿ 262 ಸಾವಿರ ಲೀಟರ್ ಖರೀದಿ ಮಾಡ್ತಾ ಇದ್ದಾರೆ ನಿನ್ನೆ ಒಂದ್ ದಿನದಲ್ಲಿ. ಇದರಲ್ಲಿ 2 ವಿಚಾರಗಳು ಹೊರಗಡೆ ಬರ್ತವೆ. ಒಂದು, ಜನರಲ್ಲಿ ಪ್ಯಾನಿಕ್ ಇರ್ಬೋದು. ಎರಡನೇದು, ಸ್ಟಾಕ್ ಮಾಡ್ತಾ ಇರ್ಬೋದು, ಹೋರ್ಡಿಂಗ್ಗೆ ನಾವು ಅವಕಾಶ ಮಾಡಿ ಕೊಡಲ್ಲ. ಬಾಟಿಲಲ್ಲಿ ಬಂದು ನಾವು ಪೆಟ್ರೋಲ್ ತಗೊಳ್ತೀವಿ ಅಂದ್ರೆ ನಾವು ಸಪ್ಲೈ ಕೊಡಲ್ಲ. ನಿಮ್ಮ ಗಾಡಿಗೆ ಬರಬೇಕು, ನಿಮ್ಮ ಗಾಡಿನಲ್ಲಿ ಹಾಕ್ಸ್ಕೋಬೇಕು, ಎಷ್ಟು ಅವಶ್ಯಕತೆ ಇದೆ ಅಷ್ಟು ಹಾಕ್ಸ್ಕೋಬೇಕು. ಇದನ್ನು ಹೊರತುಪಡಿಸಿ ಒಂದೆರಡು ನಿಮಿಷ ನಾನು ಮುಗಿಸ್ತೇನೆ, 2 ನಿಮಿಷದಲ್ಲಿ ಮುಗಿಸ್ತೀನಿ. ನಿಮ್ಮ ಸಲಹೆಗಳನ್ನು ನಾನು ಸ್ವೀಕಾರ ಮಾಡ್ತೀನಿ. ನಾನು 2 ನಿಮಿಷದಲ್ಲಿ ನನ್ನ ಮಾತು ಮುಗಿಸ್ತೀನಿ. ಪ್ಯಾನಿಕ್ ಬೈಯಿಂಗ್ ಮಾಡಬಾರ್ದು. ಪ್ಯಾನಿಕ್ ಬೈಯಿಂಗ್ ಅವಶ್ಯಕತೆನೇ ಇಲ್ಲ. ಸಪ್ಲೈ ಚೈನ್ ಪ್ರಾಬ್ಲಮ್ ಇಲ್ಲ. ಹೊರಗಡೆಯಿಂದ ಪೆಟ್ರೋಲ್ ಡೀಸೆಲ್ ನಮ್ಮ ಜಿಲ್ಲೆ ಒಳಗಡೆ ಬರೋನಲ್ಲಿ ಪ್ರಾಬ್ಲಮ್ ಇಲ್ಲ. ಡಿಪೋದಿಂದ ಪೆಟ್ರೋಲ್ ಬಂಕ್ಗೆ ಬರೋದ್ರಲ್ಲಿ ಪ್ರಾಬ್ಲಮ್ ಇಲ್ಲ. ಈ ಸಂದರ್ಭ ಇದ್ದಾಗ ಯಾರು ಪ್ಯಾನಿಕ್ ಬೈಯಿಂಗ್ ಮಾಡಬಾರ್ದು. ವಿ ಎಕ್ಸ್ಪೆಕ್ಟ್ ಆಲ್ ದ ಸಿಟಿಸನ್ಸ್ ಟು ಬಿ ರೆಸ್ಪಾನ್ಸಿಬಲ್ ಅಂಡ್ ಟು ಕನ್ಸ್ಯೂಮ್ ಪೆಟ್ರೋಲ್ ಅಂಡ್ ಡೀಸೆಲ್ ಓನ್ಲಿ ಬೇಸ್ಡ್ ಆನ್ ರಿಕ್ವೈರ್ಮೆಂಟ್. ಈಗ ಇಲ್ಲಿ ಬರೋ ಮುಂಚೆ ನಾನು ಮತ್ತೆ ಪೊಲೀಸ್ ಆಯುಕ್ತರು ಜಸ್ಟ್ ಮೀಟಿಂಗ್ ಮಾಡಿದೀವಿ. ಯಾರಾದ್ರೂ ಬಾಟಿಲ್ ಅಲ್ಲಿ ಈಗಿಂದ ತಗೊಳ್ತಾ ಇದ್ದಾರೆ ಅಂದ್ರೆ ನಾವು ಅವರಿಗೆ ಸಪ್ಲೈ ಕೊಡಲ್ಲ. ಬಾಟಿಲ್ ತಗೊಂಡು ಬರಬೇಡ. ನೀವು ನಿಮ್ಮ ಗಾಡಿನಲ್ಲಿ ಬಂದಿದ್ದೀರ ಅಂದ್ರೆ ಎಷ್ಟು ಬೇಕೋ ಅಷ್ಟು ಡೀಸೆಲ್ ಹಾಗೂ ಪೆಟ್ರೋಲ್ ಕೊಡೋ ಕೆಪಾಸಿಟಿ ನಮ್ಮ ಸಿಸ್ಟಮ್ಗೆ ಇದೆ, ಅಷ್ಟು ಕೊಡ್ತೀವಿ. ಪ್ಯಾನಿಕ್ ಬೈಯಿಂಗ್ ಮಾಡಬಾರ್ದು ಅಂತ ಹೇಳಿ ನಾವು ಮನವಿ ಮಾಡ್ಕೊಳ್ತೀವಿ. ಇದರಲ್ಲಿ ಬೇರೆ ವಿಚಾರನೇ ಇಲ್ಲ.
ಎಲ್ಲೊಂದ್ ಕಡೆ ಒಂದು ಕಾರಲ್ಲಿ ಬ್ಯಾರಲ್ ಇದೆಲ್ಲ ಇದೆಲ್ಲ ಏನಿದೆ ಸರ್ ನಿನ್ನೆ BPCL ಬಲ್ಸ್ ಕ್ಲೋಸ್ ಇದರೆಲ್ಲ ಏನಿದೆ ಬಹಳ ಸಿಂಪಲ್ ಪಾಯಿಂಟ್. ಬಂಕ್ ಯಾವಾಗ ಕ್ಲೋಸ್ ಆಗುತ್ತೆ? ಪ್ರತಿ ಬಂಕ್ ಅಲ್ಲಿ 20 ಕಿಲೋ ಲೀಟರ್ ಕೆಪಾಸಿಟಿದು ಟ್ಯಾಂಕ್ ಇರುತ್ತೆ. 20 ಕಿಲೋ ಲೀಟರ್ ಖಾಲಿ ಆದಾಗ 10, 15 ಕಿಲೋ ಲೀಟರ್, 16 ಕಿಲೋ ಲೀಟರ್ ಖಾಲಿ ಆದಾಗ ಅವ್ರು ಇಂಡೆಂಟ್ ಪ್ಲೇಸ್ ಮಾಡ್ತಾರೆ. ಇಂಡೆಂಟ್ ಯಾವಾಗ? ಬೆಳಿಗ್ಗೆ ಡೇ ಲೈಟ್ ಅಲ್ಲೇ ಪೆಟ್ರೋಲ್ ಡೀಸೆಲ್ ಮೂವ್ಮೆಂಟ್ ಆಗಬೇಕು. ಬೆಳಿಗ್ಗೆ ಪ್ಲೇಸ್ ಮಾಡಿದ ನಂತರ ಸಂಜೆ ಒಳಗಡೆ ನಿಮಗೆ 5, 6, 8 ಅವರ್ಸ್ ಒಳಗಡೆ ಸಪ್ಲೈ ಆಗುತ್ತೆ ಪೆಟ್ರೋಲ್ ಬಂಕ್ ಅಲ್ಲಿ, ಮತ್ತೆ ಪೆಟ್ರೋಲ್ ಡೀಸೆಲ್ ಬರುತ್ತೆ. ಸಂಜೆ ಸಡನ್ಲಿ ಬಂದು ಎಲ್ಲರೂ ಸಡನ್ಲಿ ಒಂದು 25 ಕಿಲೋ ಲೀಟರ್ 30 ಕಿಲೋ ಲೀಟರ್ ಖಾಲಿ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಆವಾಗ ಇಡೀ ರಾತ್ರಿ ನಾವು ಸಪ್ಲೈ ಕೊಡಲ್ಲ. ನೆಕ್ಸ್ಟ್ BPCL ಅಲ್ಲಿ ಮಾತ್ರ ಆಗಿದೆ ಸರ್. IOCL ರಾತ್ರಿ 11 ಗಂಟೆ ತನಕ ಪೆಟ್ರೋಲ್ ಕೊಟ್ಟಿದ್ದಾರೆ. ನಾವು ಇವತ್ತು IOCLಗೆ, BPCLಗೆ, HPCLಗೆ ಹೇಳಿದೀವಿ, ನೋ ನೈಟ್ ಆಪರೇಷನ್ಸ್. ಆ ಸಿಚುವೇಶನ್ ಇಲ್ಲ, ಆ ಸಂದರ್ಭ ಇಲ್ಲ, ಏನು ಅವಶ್ಯಕತೆ ಇಲ್ಲ, ರಿಸ್ಕ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಪೆಟ್ರೋಲ್ ಅಂಡ್ ಡೀಸೆಲ್ ಆರ್ ವೆರಿ ಇನ್ಫ್ಲೇಮೇಬಲ್ ಐಟಮ್ಸ್. ಬೆಳಿಗ್ಗೆ ಡೇ ಲೈಟ್ ಅಲ್ಲೇ ಇದರದ್ದು ಮೂವ್ಮೆಂಟ್ ಆಗಬೇಕು, ಟ್ರಾನ್ಸಾಕ್ಷನ್ ಆಗಬೇಕು. ಜನರಲ್ಲಿ ಒಂದೇ ಮನವಿ, ಜಿಲ್ಲಾಧಿಕಾರಿ ಹಾಗೂ CP ಅವರ ಮಾತು ಹಾಗೂ ಎಲ್ಲ ಸೀನಿಯರ್ ಆಫೀಸರ್ಸ್ ನಾವು ಹೇಳ್ತಾ ಇದೀವಿ, ದೇರ್ ಇಸ್ ನೋ ನೀಡ್ ಫಾರ್ ಪ್ಯಾನಿಕ್ ಬೈಯಿಂಗ್. ಯಾವುದೇ ಆತಂಕ ಪಡೋ ಸಂದರ್ಭ ಇಲ್ಲ. ಅಲ್ಲ, ಕೆಲವೊಂದು ಪೆಟ್ರೋಲ್ ಬಂಕ್ ಏನಾಗ್ತಾ ಇದೆ ಅಂದ್ರೆ ಕೆಲವೊಂದು ಸಿಚುವೇಶನ್ಸ್, ವಿಲಾಸ್ ಅವರೇ, ಮತ್ತೆ 4 ದಿವಸ ನಂತರ ಕೆಲವೊಂದು ಸಿಚುವೇಶನ್ಸ್ ಇರ್ಬೋದು. ನಮ್ಮಿಂದ ತಮ್ಮ ನಿರೀಕ್ಷೆ ಏನಿರುತ್ತೆ? ನಾವು ಸ್ಪಷ್ಟೀಕರಣ ಕೊಡಬೇಕು, ಜನರಿಗೆ ಸ್ಪಷ್ಟೀಕರಣ ಕೊಡಬೇಕು. ನಾವು ತಮ್ಮ ಮುಖಾಂತರ ಸ್ಪಷ್ಟೀಕರಣ ಕೊಡ್ತಾ ಇದ್ದೀವಿ. ಸಪ್ಲೈ ಸೈಡ್ ಯಾವುದೇ ಇಶ್ಯೂ ಇಲ್ಲ. ಹೊರಗಡೆಯಿಂದ ಡೀಸೆಲ್ ಪೆಟ್ರೋಲ್ ಒಳಗಡೆ ಬರಲಿಕ್ಕೆ ಇಶ್ಯೂ ಇಲ್ಲ. ಈ ಡಿಪೋದಿಂದ ಪೆಟ್ರೋಲ್ ಬಂಕ್ ಹೋಗ್ಲಿಕ್ಕೆ ಇಶ್ಯೂ ಇಲ್ಲ. ಯಾರಾದರೂ ರೂಮರ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂದ್ರೆ CP ಸಾಹೇಬರಿಗೆ ಹೇಳ್ತಾರೆ, ಅವ್ರ ಮೇಲೆ ಸ್ಟ್ರಿಕ್ಟ್ ಕಾನೂನಿನ ಕ್ರಮ ತಗೊಳ್ತೀವಿ. ಇಷ್ಟೆಲ್ಲ ಸ್ಪಷ್ಟೀಕರಣ ನೀಡಿದ ನಂತರನೂ ಯಾರಾದರೂ ಸೋಷಿಯಲ್ ಮೀಡಿಯಾದಲ್ಲಿ, ಬೇರೆ ಪ್ಲಾಟ್ಫಾರ್ಮ್ಸ್ ಅಲ್ಲಿ ತಪ್ಪು ಮಾಹಿತಿಯನ್ನು ಹೊರಡಿಸ್ತಾ ಇದ್ದಾರೆ ಅಂದ್ರೆ ಅವರ ಮೇಲೆ ನಾವು ಕಾನೂನಿನ ಕ್ರಮ ತಗೊಳ್ತೀವಿ. ಸರ್, ಈ ಪೆಟ್ರೋಲ್ ಬಂಕ್ ಯಾರು ಬಾಟಲ್ ಹಾಕಿ ಕೊಡ್ತಾರೆ, ಬೇರೆ ತುಂಬ ಕೊಡ್ತಾರೆ ಅಂತ ಪೆಟ್ರೋಲ್ ಬಂಕ್ ಮೇಲೆ ಆಕ್ಷನ್ ಮಾಡ್ಬೇಕು ಸರ್. ಯಾರಿಗೂ ಸಪ್ಲೈ ಕೊಡಲ್ಲ, ಅಲ್ಲ ಕೊಟ್ರೆ ಅಂತ ಆಕ್ಷನ್ ಮಾಡ್ಬೇಕು. ಯಾರಿಗೂ ಸಪ್ಲೈ ಕೊಡಲ್ಲ. ಇವತ್ತಿಂದ ಈ ಸುದ್ದಿಗೋಷ್ಠಿ ಆದ ನಂತರ ನಾವು ಎಲ್ಲರೂ ಆಕ್ಷನ್ ತಗೊಳ್ತಾ ಇದ್ದೀವಿ. ಸುದ್ದಿಗೋಷ್ಠಿಗಂತ ಮುಂಚೆ ತಗೋಬಾರ್ದು. ಎಲ್ಲರಿಗೂ ಸ್ಪಷ್ಟೀಕರಣ ಕೊಟ್ಟಿದ ನಂತರ ಎಲ್ಲರಿಗೆ ತಿಳುವಳಿಕೆ ಇರಬೇಕು. ಅದಾದ ನಂತರ ನಾವೆಲ್ಲರೂ ಕ್ರಮ ವಹಿಸಬೇಕು ಅಂತ ಹೇಳಿ ಆ ದೃಷ್ಟಿಯಿಂದ ಈ ಸುದ್ದಿಗೋಷ್ಠಿ ಈಗ ನಮ್ಮ ಮಾಧ್ಯಮದ ಮಿತ್ರರು ಒಂದು ಪಾಯಿಂಟ್ ರೇಸ್ ಮಾಡಿದ್ದಾರೆ, ಅದರ ಬಗ್ಗೆನೂ ಹೇಳ್ತೀನಿ. ಮನೆಯಲ್ಲಿ ನೀವು ಪೆಟ್ರೋಲ್, ಡೀಸೆಲ್, ಕಿರೋಸಿನ್ ಸ್ಟಾಕ್ ಮಾಡ್ಲಿಕ್ಕೆ ಇಲ್ಲ. ಯಾಕೆ ಅಂದ್ರೆ ಬಹಳ ಡೇಂಜರಸ್ ಇದೆ, ಬಹಳ ಡೇಂಜರಸ್. ಈ ಸಂದರ್ಭದಲ್ಲಿ ನಾವೆಲ್ಲರೂ ಬುದ್ಧಿಜೀವಿಗಳು, ಪ್ರಜ್ಞಾವಂತರು. ನಾವು ಸ್ವಲ್ಪ ನಮ್ಮ ಪ್ರಜ್ಞೆಯನ್ನು ನಾವು ಇಲ್ಲಿ ಉಪಯೋಗಿಸಬೇಕು. ಜಿಲ್ಲಾಡಳಿತದಿಂದ ನಾವು ಹೇಳ್ತಾ ಇದ್ದೀವಿ, ಯಾವುದೇ ತೊಂದರೆ ಇಲ್ಲ. ಪೆಟ್ರೋಲ್ ಬಂಕ್ಗಳಲ್ಲಿ ಈಗ ನೀವೆಲ್ಲರೂ ಹೋಗಿ ನೋಡಿದ ನಂತರ ಅಲ್ಲಿ ಯಾರು ಇರಬಾರ್ದು, ಯಾರಿಗೆ ಬೇಕೋ ಅವರೇ ಇರಬೇಕು. ಅದು ನನ್ನ ನಿರೀಕ್ಷೆ. ಜನರು ಆ ನಿರೀಕ್ಷೆಗೆ ಸ್ಪಂದಿಸ್ತಾರೆ ಅಂತ ಹೇಳಿ ನನಗೆ ನಂಬಿಕೆ ಇದೆ. ಕೇಸಸ್ ಮಾಡಿದೀವಿ. ಹಿಂದಿನ 4-5 ದಿವಸದ ಒಳಗಡೆ 50 ಕೇಸ್ ಮಾಡಿದೀವಿ, 40 ಕೇಸ್ ಮಾಡಿದೀವಿ. ಸಾರಿ, ಇದೇ ತರ ಯಾರಾದ್ರೂ ಡೊಮೆಸ್ಟಿಕ್ ಸಿಲಿಂಡರ್ನು ಕಮರ್ಷಿಯಲ್ಗೆ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಅವರ ಮೇಲೆ ನಾವು ಕಾನೂನಿನ ಕ್ರಮ ತಗೊಳ್ತೀವಿ, ಆಲ್ರೆಡಿ ತಗೊಳ್ತಾ ಇದ್ದೀವಿ. ಸಿಟಿನಲ್ಲಿ 50 ಪೆಟ್ರೋಲ್ ಬಂಕ್ ಇದಾವೆ. 50 ಪೆಟ್ರೋಲ್ ಬಂಕ್ ಅಲ್ಲಿ IOCದು 19, HPCದು 9, BPCದು 18 ಹಾಗೂ ಇತರೆ ಅಂದ್ರೆ ಜಿಯೋ ಇರ್ಬೋದು, ಶೆಲ್ ಇರ್ಬೋದು, ನೈರಾ ಇರ್ಬೋದು, ಆ ತರ 4 ಪೆಟ್ರೋಲ್ ಬಂಕ್ಸ್ ಇದಾವೆ. ಈ 50 ಕಡೆ ಸದ್ಯಕ್ಕೆ ಸ್ಟಾಕ್ ಇದೆ. ಮುಂದಿನ ನೀವು ಎಷ್ಟು ದಿವಸ ಕೇಳಿ ನಾನು ಹೇಳ್ತೀನಿ. ನನಗೆ ನೆಕ್ಸ್ಟ್ 1 ಮಂತ್ ತನಕ ಏನು ಸಮಸ್ಯೆ ಇಲ್ಲ. ನಿನ್ನೆ ಪೆಟ್ರೋಲ್ ಸಮಸ್ಯೆ ಕಾರಣ ಏನಂದ್ರೆ ಯಾವ ರೀತಿ ಗ್ಯಾಸ್ ರೇಟ್ ಸಡನ್ ಆಗಿ ಜಾಸ್ತಿ ಆಯ್ತಲ್ಲ, ಹಂಗೆ ಪೆಟ್ರೋಲ್ ರೇಟು 10-15 ರೂಪಾಯಿ ಜಾಸ್ತಿ ಆಗುತ್ತೆ ಅಂತ ಹೇಳಿ ರೂಮರ್ ಕ್ರಿಯೇಟ್ ಆಗಿರುತ್ತೆ. ಎಲ್ಲರೂ ಕೂಡ ಯಾರಾದ್ರೂ ಆ ತರ ಸೋಷಿಯಲ್ ಮೀಡಿಯಾದಲ್ಲಿ, ನನ್ನ ಮಾಹಿತಿ ಏನಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಪೋಸ್ಟ್ ಮಾಡಿದ್ದಾರೆ ಈ ತರ ಕೊರತೆ ಆಗ್ಬೋದು ವಗೇರಾ ಅಂತ ಹೇಳಿ.
ನಮ್ಮ ಸೈಬರ್ ಟೀಮ್ ಅವರು ಅದನ್ನು ನಾವು ಅನಲೈಸ್ ಮಾಡ್ತಾ ಇದ್ದೀವಿ. ಯಾರಾದರೂ ಈ ತರ ಅಪೋಹಗಳನ್ನು ಸ್ಪ್ರೆಡ್ ಮಾಡಿದ್ದಾರೆ ಅಂದ್ರೆ ನಾವು ಅವ್ರ ಮೇಲೆ ಕಾನೂನಿನ ಕ್ರಮ ತಗೊಳ್ತೀವಿ. ಈ ತರ ಅಪೋಹಗಳಿಗೆ ತಾವು ನಂಬೇಡಿ. ಜಿಲ್ಲಾಡಳಿತದಿಂದ ಸ್ಪಷ್ಟವಾದಂತ ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೀವಿ. ಪ್ರತಿ 2 ದಿವಸಕ್ಕೆ ಒಮ್ಮೆ ನಾವು ಒಂದು ಸುದ್ದಿಗೋಷ್ಠಿ ಮಾಡ್ತೀವಿ. ನಮ್ಮ ಮಾಧ್ಯಮದ ಸಂಮಿತ್ರರ ಮುಖಾಂತರ ತಮಗೆ ತಿಳುವಳಿಕೆಯನ್ನು ನೀಡ್ತಾ ಇರ್ತೀವಿ. ಸರಿ, ಮನೆಯಲ್ಲಿ ಕೆಲವು ಲೀಟರ್ ಪಂಪ್ಗಳು ಬಂದ್ ಆಗಿದ್ದಾರೆ. ಸೊ ಇದು ಕೂಡ ಪ್ಯಾನಿಕ್ ಆಗುವಂತ ಸಂದರ್ಭ. ಸೊ ಅದಕ್ಕೆ ನೀವು ಪೆಟ್ರೋಲ್ ಬಂಕ್ಸ್ ಗಳಲ್ಲಿ ಬೆಳಗಾವಿ ನಗರದಲ್ಲಿ, ಬೆಳಗಾವಿ ಜಿಲ್ಲೆನಲ್ಲಿ ಎಲ್ಲಿನೂ ಸ್ಟಾಕ್ ಕೊರತೆ ಆಗದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ಜಿಲ್ಲಾಡಳಿತದ್ದು. ಆ ಪೆಟ್ರೋಲ್ ಬಂಕ್ ಯಜಮಾನರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಲ್ಲೆಲ್ಲಿ ಪೆಟ್ರೋಲ್ ಸ್ಟಾಕ್ ಖಾಲಿ ಆಗಿದೆ ನಿನ್ನೆ, ಅದು ಬರೀ ಪ್ಯಾನಿಕ್ ಬೈಯಿಂಗ್ ಇಂದ ಆಗಿದೆ. ಅದನ್ನು ನಾವು ಕರೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸಾರ್ವಜನಿಕರು ನಮ್ಮ ಜೊತೆ ಕೈ ಜೋಡಿಸ್ಬೇಕು. ನಾವು ಬೇರೆ ಏನು ಕೇಳ್ತಾ ಇಲ್ಲ. ಪ್ಯಾನಿಕ್ ಬೈಯಿಂಗ್ ಮಾಡಬೇಡ ಅಂತ ಕೇಳ್ತಾ ಬೆಳಗಾವಿ ಸಿಟಿಯಲ್ಲಿ ಮಾತ್ರ ಆಗ್ತಿದೆ ಸರ್. ಯಾಕಂದ್ರೆ ಸೋಮಸೋ ದಾಟ ಪೆಟ್ರೋಲ್ ಬಂಕ್ ಬರುತ್ತೆ, ಅಲ್ಲಿ ಇನ್ನೂ ರಶ್ ಇಲ್ಲ, ಇನ್ನೂ ಇಲ್ಲ. ಇನ್ನು ಬರೀ ಸಿಟಿಯಲ್ಲಿ ಮಾತ್ರ ಯಾಕೋ ಇದು ಅಂದ್ರೆ ಏನಂದ್ರೆ ಇದಕ್ಕೆ ಅರ್ಥ ನೀವೇ ಉತ್ತರ ಕೊಟ್ಟಿದ್ದೀರಿ. ಸಿಂಪಲ್ ಪ್ಯಾನಿಕ್ ಬೈಯಿಂಗ್. ಎಲ್ಲಿ ನಿಮಗೆ ಆ ಸೋಷಿಯಲ್ ಮೀಡಿಯಾ ಮೆಸೇಜ್ ಹೋಗ್ತಾ ಇದೆ ಅಲ್ಲಿ ಪಾಪ ಜನರು ಹೋಗಿ ರಾತ್ರಿ ಬರ್ತಾ ಇದ್ದಾರೆ. ಪಾಪ 11-12 o'clock ಮಲ್ಗೋ ಟೈಮಲ್ಲಿ ಜನರು ಬಂದು ಪೆಟ್ರೋಲ್ ಬಂಕ್ ಅಲ್ಲಿ ನಿಲ್ಸ್ಕೊಳ್ತಾ ಇದ್ದಾರೆ. ಆ ಸಂದರ್ಭ ಇಲ್ಲ. ಆರಾಮಾಗಿ ತಾವು ಮನೆಗೆ ಹೋಗಿ ಊಟ ಮಾಡಿ ಮಲ್ಗಿ, ಏನು ಇಶ್ಯೂ. ಸರಿ, ವಿಡಿಯೋ ಕ್ರಿಯೇಟ್ ಮಾಡ್ತಾರಲ್ಲ ಸೋಷಿಯಲ್ ಮೀಡಿಯಾದಾಗ ಅವರ ವೈರಲ್ ಮಾಡಿ ಇಲ್ಲಿ ಪೆಟ್ರೋಲ್ ಸಿಗತ್ತಿಲ್ಲ, ಎಲ್ಲ ಬಂದ್ ಆಗಿರ್ಲಿ, ವಿಡಿಯೋ ಕ್ರಿಯೇಟ್ ಮಾಡಿದಾಗ ಅವ್ರ ಮ್ಯಾಗೆ ಯಾರೇ ಇರ್ಲಿ ವಿಲಾಸ್ ಮತ್ತೆ ಇದೆ ಯಾರೇ ಇರ್ಲಿ ರಾಜ್, ಯಾರೇ ಇರ್ಲಿ, ಯಾರಾದ್ರೂ ನಾವೀಗ ಏನ್ ಹೇಳ್ತಾ ಇದ್ದೀವಿ, ಇದನ್ನು ಮೀರಿ ಯಾರಾದ್ರೂ ಸ್ವಯಂ ಪ್ರೇರಿತರಾಗಿ ಏನಾದ್ರೂ ಮಾಹಿತಿ ನೀಡ್ತಾ ಇದ್ದಾರೆ ಅಂದ್ರೆ ಅಂಡ್ ಅದು ತಪ್ಪು ಮಾಹಿತಿ ಇದೆ ಅಂದ್ರೆ ಪೊಲೀಸ್ ಕ್ರಮವನ್ನು ನಾವು ತಗೊಳ್ತೀವಿ. ಕ್ರಮ ತಗೊಳ್ತೀವಿ. ವಿಸಿಬಲ್ ಆಕ್ಷನ್ ಆಯ್ತಂದ್ರೆ ರೂಮರ್ ಸ್ಪ್ರೆಡ್ ಮಾಡೋದು ಸ್ಟಾಪ್ ಆಗುತ್ತೆ. 1-2 ನಿಮಿಷ ಕಮಿಷನರ್ ಪೊಲೀಸ್ ಸಾಹೇಬ್ರು ಮಾತಾಡ್ತಾರೆ. ಬೀಚ್ ಮೇ ಆಜೋ ಆಯ್ತಾ? ಎಲ್ಲರಿಗೂ ನಮಸ್ಕಾರ. ಆಯ್ತನಪ್ಪ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಮಾನ್ಯ DC ಅವರು ಈ ಪೆಟ್ರೋಲ್ ಕಂಪನಿದು ಪದಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ನಾವು ಒಂದು ಮೀಟಿಂಗ್ ಮಾಡಿದ್ದೀವಿ. ನಮಗೆ ಅವರು ನೀಡಿದ ಮಾಹಿತಿ ಪ್ರಕಾರ ಪೆಟ್ರೋಲ್ ಮತ್ತು ಡೀಸೆಲ್ದು ಯಾವುದೇ ಕೊರತೆ ಇಲ್ಲ. ನಾವು ಅವರಿಗೆ ಕೇಳಿದ್ವಿ, ಸಪ್ಲೈ ಡಿಸ್ಟ್ರಿಬ್ಯೂಷನ್ನಲ್ಲಿ ವಾರ ಶುರು ಆಗೋಕ್ಕಿಂತ ಮುಂಚೆ ಮತ್ತು ಆಮೇಲೆ ನಿಮಗೆ ಯಾವುದೇ ವ್ಯತ್ಯಾಸ ಕಂಡು ಬಂದಿದೆ? ಪೆಟ್ರೋಲ್ ಮತ್ತು ಡೀಸೆಲ್ನಲ್ಲಿ ಯಾವುದೇ ಅವರಿಗೆ ವ್ಯತ್ಯಾಸ ಕೂಡ ಕಂಡು ಬಂದಿಲ್ಲ. ಈಗ ಕೆಲವು ಕಡೆ ಕ್ಯಾನ್ ಮತ್ತು ಬಾಟಲ್ನಲ್ಲಿ ಪೆಟ್ರೋಲ್ ತಗೊಳ್ತಾ ಇದ್ದಾರೆ. ಇವತ್ತು ಸಂಜೆಗೆ ನಾನು 50 ಪೆಟ್ರೋಲ್ ಪಂಪ್ ಓನರ್ ಯಾರಿದ್ದಾರೆ ಬೆಳಗಾವಿ ನಗರದಲ್ಲಿ, ಅವರ ರಿಪ್ರೆಸೆಂಟೇಟಿವ್ ಜೊತೆಗೆ ಒಂದು CP ಆಫೀಸ್ನಲ್ಲಿ ಒಂದು ಮೀಟಿಂಗ್ ಮಾಡ್ತೀನಿ. ಇದು ಸೇಫ್ ಪ್ರಾಕ್ಟೀಸ್ ಇಲ್ಲ. ಪೆಟ್ರೋಲ್ ಈಸ್ ಹೈಲಿ ಇನ್ಫ್ಲೇಮೇಬಲ್ ಮಟೀರಿಯಲ್. ಅದರಿಂದ ಬೆಂಕಿ ಆಯಿತು ಅಂದರೆ ಬಚಾವ್ ಮಾಡೋಕ್ಕೆ ಭಾಳ ಕಷ್ಟ ಇರುತ್ತೆ. ಸೊ ಇದನ್ನು ನಾವು ಒಂದು ಪತ್ರ ಕೂಡ ಆಫೀಷಿಯಲಿ ಅವರಿಗೆ ಬರಿತೀವಿ. ಯಾವುದೇ ಕಾರಣಕ್ಕೂ ಅವರು ಬಾಟಲ್ ಮತ್ತು ಕ್ಯಾನ್ನಲ್ಲಿ ಪೆಟ್ರೋಲ್ ಕೊಡಬಾರ್ದು. ಈಗಾಗಲೇ ನೀವು ಹೇಳ್ದಂಗೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ವದಂತಿಯನ್ನು ಹಬ್ಬಿಸ್ತಾ ಇದ್ದಾರೆ. ಅದನ್ನು ಐಡೆಂಟಿಫೈ ಮಾಡೋಕ್ಕೆ ಒಂದು ತಂಡ ಮಾಡಿಕೊಂಡು ನಾವು ಅವರಿಗೆ ನೋಟಿಸಸ್ ಜಾರಿ ಮಾಡ್ತೀವಿ. ಅದು ಪೋಸ್ಟ್ ಡಿಲೀಟ್ ಮಾಡೋಕ್ಕೆ ಹೇಳ್ತೀವಿ ಮತ್ತು ಅವಶ್ಯಕತೆ ಇದ್ದರೆ ಕಾನೂನು ರೀತ್ಯ ಕೂಡ ಅವ್ರ ಮೇಲೆ ಕ್ರಮ ತಗೋತೀವಿ. ಕೆಲವರು ಈ ಪ್ಯಾನಿಕ್ ಬೈಯಿಂಗ್ ಮಾಡ್ತಾ ಇದ್ದಾರೆ. ಒಂದು ರಾಮದೇವ್ ಹೋಟೆಲ್ ಹತ್ರ ಒಂದು ಜಗಳ ಕೂಡ ಆಗಿದೆ. ದಯವಿಟ್ಟು ಪೆಟ್ರೋಲ್ ಬಂಪ್ನಲ್ಲಿ ಹೋಗಿದ್ದರೆ ಲೇನ್ ಡಿಸಿಪ್ಲಿನ್ ಮೇಂಟೈನ್ ಮಾಡಿ ಮತ್ತು ಸಿವಿಕ್ ರೆಸ್ಪಾನ್ಸಿಬಿಲಿಟಿಯಿಂದ ಕೂಡ ಜಗಳ ಮಾಡಬೇಡಿ. ನಮ್ಮ ಪೊಲೀಸ್ ಸಿಬ್ಬಂದಿ ಕೂಡ ನಾವು ವಾಚ್ ಹೊಯ್ಸಲ ಗಾಡಿಗಳು, ಶಕ್ತಿ ಗಾಡಿಗಳು ಅಲ್ಲಿ ಪೆಟ್ರೋಲಿಂಗ್ ಮಾಡಿಕೊಂಡು ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡ್ತಾರೆ. ಎಲ್ಲೂ ನಿಮಗೆ ಮಾಹಿತಿ ಬಂದಿದೆ, ಸಿಕ್ಕಿದೆ ಸಾರ್ವಜನಿಕರು ಈ ಅಲ್ಲಿ LPG ಸಿಲಿಂಡರ್ ಸ್ಟಾಕ್ ಮಾಡ್ತಾ ಇದ್ದಾರೆ ಅಥವಾ ಡೀಸೆಲ್ದು ಸ್ಟಾಕ್ ಮಾಡ್ತಾ ಇದ್ದಾರೆ, ಹೋಲ್ಡಿಂಗ್ ಮಾಡ್ತಾ ಇದ್ದಾರೆ ಅಂದರೆ 112ಗೆ ನೀವು ಕರೆ ಮಾಡಿ, ನಾವು ಆ ಜಾಗವನ್ನು ಚೆಕ್ ಮಾಡ್ತೀವಿ. ಅದು ನಿಜವಾಗಿದೆ ಅಂತ ಕಂಡು ಬಂದರೆ ಅವರ ಮೇಲೆ ಕಾನೂನು ರೀತ್ಯ ಕ್ರಮ ತಗೋತೀವಿ. ಪೆಟ್ರೋಲ್ ಮಾಫಿಯಾ ಟ್ಯಾಂಕರ್ ಮುಖಾಂತರ ಪೆಟ್ರೋಲ್ ತೆಗಿತಾ ಇದ್ದಾರೆ. ತೆಗಿದಾವ ಅವ್ರ ಮೇಲೆ ಏನು ಆಕ್ಷನ್ ತಗೋತಾ ಇದ್ದಾರೆ?
ಸ್ಪೆಸಿಫಿಕ್ ಡೀಟೇಲ್ ಕೊಡಿ, ನಾವು ಕ್ರಮ ತಗೋತೀವಿ. ಸರಿ, ಆಲ್ರೆಡಿ 100 ಲೀಟರ್ 50 ಲೀಟರ್ ಕಲೆಕ್ಟ್ ಮಾಡಿ ಸಂಗ್ರಹ ಮಾಡಿ ಇಟ್ಕೊಂಡಿದ್ದಾರೆ. ಅವ್ರ ಮೇಲೆ ಏನು ಆಕ್ಷನ್ ಮಾಡಿ? ನಮಗೆ ಸ್ಪೆಸಿಫಿಕ್ ಮಾಹಿತಿ ಕೊಟ್ಟಿದ್ರೆ ನಾವು ಕ್ರಮ ತಗೋತೀವಿ. ಬಂಕ್ಗಳಿಗೆ ಬಂದು ಕ್ಯಾನ್ಸರ್ ಡ್ರಮ್ಸ್ ಎಲ್ಲ ಪೆಟ್ರೋಲ್ ತಗೊಂಡು ಹೋಗಿದ್ದಾರೆ ನಿನ್ನೆಯಿಂದ. ಆ ತರ ಏನಾದ್ರು ಐಡೆಂಟಿಫೈ ಮಾಡ್ತೀರಾ ಅವ್ರು? ಹಾಗಾದ್ರೆ ಕಾರ್ಗಳನ್ನು ಬಂದು ಡ್ರಮ್ ತಗೊಂಡು ಹೋಗಿದ್ದಾರೆ. ಪೆಟ್ರೋಲ್ ಮೇಲೆ ಆಕ್ಷನ್ ಮಾಡಬೇಕು, ತೊಗೊಂಡವ್ರ ಮೇಲೆ 20 kg 10 kg ಕ್ಯಾನ್ಸರ್. ಅಲ್ಲ, CCTV ನಾವು ಈಗ ಮೀಟಿಂಗ್ ಮಾಡ್ತೀವಿ ಅವ್ರ ಜೊತೆಗೆ, ಮುಂದಿನ ಕ್ರಮ ತಗೋತೀವಿ. ಸರ್, ನಿನ್ನೆ ಪೆಟ್ರೋಲ್ ಡೀಸೆಲ್ 1 ಗಂಟೆ 2 ಗಂಟೆ ಮಾರಾಟ ಆಗಿದೆ. ಇವತ್ತಿಂದ ಏನು ಡೆಡ್ಲೈನ್ ಇರ್ತದೆ? ನೀವು ಒಂದು ಹೆಲ್ಪ್ಲೈನ್ ನಂಬರ್ ಹೇಳ, ಒಂದು ಹೆಲ್ಪ್ಲೈನ್ ನಂಬರ್ ಹೇಳ್ತೀನಿ. ಹೆಲ್ಪ್ಲೈನ್ ನಂಬರ್ ಒಂದು ಹೇಳ್ಬಿಡ್ತೀನಿ. 2 ಗಂಟೆ ತನಕ ಸೇಲ್ ಆಗಿದೆ. ನೋಡಿ, ಆಂಬುಲೆನ್ಸ್ ಇರುತ್ತೆ, ಫೈರ್ ಗಾಡಿ ಇರುತ್ತೆ, ಆ ಥರ ಬಂದ್ ಮಾಡೋಕ್ಕೆ ಆಗಲ್ಲ. ನಾವು ನಮ್ಮ ಪೆಟ್ರೋಲಿಂಗ್ ರೌಂಡ್ ದ ಕ್ಲಾಕ್ ಮೇಂಟೈನ್ ಮಾಡ್ತೀವಿ. ಬಟ್ ಈ ಥರ ಹೋಲ್ಡಿಂಗ್ ಮಾಡೋಕ್ಕೆ ಯಾರು ಪ್ರಯತ್ನ ಮಾಡಿದರೆ ಇದು ಕ್ರಮ ಲೇಟ್ವರೆಗೆ ನಿಂತಿದ್ದಾರೆ ಅವರು. ಅದು ಏನು ತೊಂದರೆ ಇಲ್ಲ. ಸಿಟಿಯಲ್ಲಿ ಕೆಲವೊಂದಿಷ್ಟು ಪೆಟ್ರೋಲ್ ಪಂಪ್ 24/7 ಅದಾವೆ, ಅವ್ರು ಚಾಲೂ ಇರಲೇಬೇಕಾದ್ರೆ. ಕೆಲವು 24 ಅದು ತೊಂದರೆ ಇಲ್ಲ. ನಾವು ಅವ್ರ ಜೊತೆಗೆ ಮೀಟಿಂಗ್ ಮಾಡ್ತೀವಿ. ಪೆಟ್ರೋಲ್ ಬಂಕ್ ಮಾಲೀಕರ ಜೊತೆಗೆ ಒಂದು ಮೀಟಿಂಗ್ ಮಾಡ್ತೀವಿ. ಅವರದ್ದು ಏನು ವ್ಯೂ ಪಾಯಿಂಟ್ ಇದೆ ಅದು ಕೂಡ ನಾವು ಕನ್ಸಿಡರೇಷನ್ ತಗೊಂಡು ಸಾರ್ವಜನಿಕರ ಹಿತದೃಷ್ಟಿನಲ್ಲಿ ಏನೇನು ಕ್ರಮ ತಗೋಬೇಕು ಅದು ಎಲ್ಲ ಕ್ರಮ ನಾವು ತಗೋತೀವಿ. ಜಸ್ಟ್ ಒಂದು 1 ಮಿನಿಟ್ ಅಲ್ಲಿ ಹೆಲ್ಪ್ಲೈನ್ ನಂಬರ್ ಹೇಳ್ಬಿಡ್ತೀನಿ, ಬಿಕಾಸ್ ಮತ್ತೆ ನೀವು ಲೈವ್ ಹೋಗ್ಬೋದು. ಸೊ ಈಗ LPG ಬಗ್ಗೆ ಇರ್ಬೋದು, ಕಮರ್ಷಿಯಲ್ LPG ಹಾಗೂ ಡೊಮೆಸ್ಟಿಕ್ LPG ಇರ್ಬೋದು, ಜೊತೆಯಲ್ಲಿ ಯಾವುದೇ ಪೆಟ್ರೋಲ್ ಡೀಸೆಲ್ಗೆ ಸಂಬಂಧಪಟ್ಟ ಇಶ್ಯೂಸ್ ಬಂದಾಗ LPGಗೆ ಸಂಬಂಧಪಟ್ಟ ಇಶ್ಯೂಸ್ಗೆ ತಾವು 0831 240 7282 0831 240 7282 ಈ ನಂಬರ್ಗೆ ತಾವು ಕರೆ ಮಾಡಬಹುದು. ಅದಲ್ಲದೆ ಇದು ನಮ್ಮ ಜಿಲ್ಲಾ ಮಟ್ಟದ ಏನು ಹೇಳ್ತೀವಿ ದೂರವಾಣಿ ಸಂಖ್ಯೆ. ಇದಲ್ಲದೆ ನಮ್ಮ 112 ಪೊಲೀಸ್ ನಂಬರ್ ಇದೆ, ಅದಕ್ಕೂ ತಾವು ಫೋನ್ ಮಾಡ್ಬೋದು. ಪೆಟ್ರೋಲ್ ಹಾಗೂ ಡೀಸೆಲ್ ಪೆಟ್ರೋಲ್ ಬಂಕ್ಸಲ್ಲಿ ಏನಾದರೂ ತಮಗೆ ತೊಂದರೆಗಳು ಕಂಡು ಬರ್ತಾ ಇದ್ದಾಗ ತಾವು ದಯವಿಟ್ಟು 112ಗೆ ಕರೆ ಮಾಡಿ. ಧನ್ಯವಾದ.